ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯೋಣ. ಬನ್ನಿ. ಇದರ ಬೆಲೆ ಎಷ್ಟು, ಸೈಟಿನ ಬೆಲೆ ಎಷ್ಟು, 30-40 ಟೋಟಲ್ ಒಂದು ಸೈಟಿನ ಬೆಲೆ ಎಷ್ಟಾಗುತ್ತೆ, ಮತ್ತು ಅರ್ಜಿ ಯಾವ್ಯಾವ ರೀತಿಯಲ್ಲಿ ಕರೀತಾರೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಬನ್ನಿ, ಇದರ ಬಗ್ಗೆ ಮಾಹಿತಿ ಪಡೆಯೋಣ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಫ್ರೆಂಡು, BDA ಸೈಟ್ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಬಂದು ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ನಿಮಗೆ ಇದು ತೋರಿಸ್ತಾ ಇರೋದು ಶಿವರಾಮ ಕಾರಂತರ ಬಡಾವಣೆ. ಫ್ರೆಂಡ್, ನಿಮಗೆ ಶಿವರಾಮ ಕಾರಂತರ ಬಡಾವಣೆ ತೋರಿಸ್ತಾ ಇದ್ದೀನಿ. ಸುಮಾರು ಬೆಂಗಳೂರಿನಲ್ಲಿ ಎಷ್ಟು ಸೈಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಾನು ತಿಳಿಸ್ತೀನಿ. ಮತ್ತು ಇದರ ಬೆಲೆ ಎಷ್ಟು ರೇಟು ಮತ್ತು ಯಾವಾಗ ಅರ್ಜಿ ಬಿಡ್ತಾರೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಕೊಡ್ತೀನಿ. ಬನ್ನಿ, ಇನ್ನೂ ಹೊಸದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೈಟ್ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ಇನ್ನು ಮುಂದೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋಸು ಮಾಡ್ತೀನಿ. ಫ್ರೆಂಡ್, ಇದು ನಿಮಗೆ ಒಂದು ಸ್ವಲ್ಪ ವಿವರ ಕೊಟ್ಬಿಡ್ತೀನಿ. ತಿಳಿಸಿದ್ದೀನಿ, ಬಟ್ ಹೊಸಬ್ರಿಗೆ ಇದು ತಿಳಿಬೇಕಾಗಲ್ಲ. ಹಾಗಾಗಿ ನೋಡಿ, ಇದು ಬೆಂಗಳೂರು ಹೆಸರುಘಟ್ಟ, ಏನು ಬೆಂಗಳೂರು ಉತ್ತರ ಭಾಗದಲ್ಲಿ ಈ ಹೆಸರುಘಟ್ಟ, ಯಶವಂತಪುರ ಹೋಬಳಿ ಮತ್ತು ಯಲಹಂಕ ಬರುವಂತಹ ಒಂದು ಯಲಹಂಕ ರಸ್ತೆಯವರೆಗೂ ಸಹ ಇದು ಬರುವಂತಹ BDA ಸೈಟ್ಗಳಾಗಿರ್ತವೆ. ಸುಮಾರು 32,000 ಸೈಟ್ಗಳು ಇಲ್ಲಿ ನಿರ್ಮಾಣ ಆಯ್ತವೆ. ಸುಮಾರು 3,500 ಎಕರೆಯಲ್ಲಿ ಇದು ನಿರ್ಮಾಣ ಆಗ್ತಾಯಿದೆ. ಅದು ರೈತರಿಗೆ ಕೊಟ್ಟ ನಂತರ ಉಳಿದಂಥವು ಈಗ ಅರ್ಜಿಗೆ ಅಹ್ವಾನ ಕರೀತಾ ಇದ್ದಾರೆ. ಫ್ರೆಂಡ್, ಏನು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿಪ್ಪ ಅಂತಂದರೆ, ಇದು ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ. ಆಲ್ಮೋಸ್ಟ್ ಎಲ್ಲ 90% ಇಲ್ಲಿ ಕೆಲಸ ಮುಗ್ದಿದೆ. ನೀವು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್, ಇಲ್ಲಿ ರಸ್ತೆಗಳು ಟೈರ್ ಹಾಕಿರೋದು ಮತ್ತು ಇಲ್ಲಿ ಸೈಟ್ ನಂಬರ್ಗಳು ಸಹ ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. BDA ಸೈಟ್ ನಂಬರ್ಗಳು ಇಲ್ಲಿ ಸಹ ಇಲ್ಲಿ ಕೊಟ್ಟಿದ್ದಾರೆ. ಫ್ರೆಂಡ್, ಎಲ್ಲ ಆಲ್ಮೋಸ್ಟ್ 90% ಎಲ್ಲ ಇಲ್ಲಿ ಆಗಿದೆ. ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಏನಿದೆ, ಕರೆಂಟ್ ಕಂಬಗಳು ಇಲ್ಲ, ದೀಪ ಕಂಬಗಳಿದೆ. ಫ್ರೆಂಡ್, ಇಲ್ಲಿ ಅಂಡರ್ಗ್ರೌಂಡಲ್ಲೇ ಇದು ಕರೆಂಟು ವೈರ್ಗಳು ಎಳೆದಿರೋದಿದೆ. ಮತ್ತು ಸೈಟಲ್ಲಿ ಇರಬೇಕು ಅನಿಸುತ್ತೆ. ಈ ಥರ ಸಿಸ್ಟಮ್ ಹೊಸ ಟೆಕ್ನಾಲಜಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಸೈಟ್ಗಳು ಅಂತ ಹೇಳ್ಬೋದು. BDA ಸೈಟು ಶಿವರಾಮ ಕಾರಂತರ ಬಡಾವಣೆ. ಸುಮಾರು ಒಂದು 17 ಗ್ರಾಮಗಳಲ್ಲಿ ಇದು ವ್ಯಾಪ್ತಿ ಬರುವಂತಹ ಸೈಟ್ಗಳಾಗಿರುತ್ತೆ. ಫ್ರೆಂಡ್, ನಿಮಗೆ ಏನಪ್ಪ ಈ ವಿಷಯ ತಿಳಿಸೋದು ಅಂದರೆ, ಈಗ ಇದರ ಸೈಟಿನ ಬೆಲೆ ಎಷ್ಟು, ಅರ್ಜಿ ಶುಲ್ಕ ಎಷ್ಟು ಅಂತ ನಿಮಗೆ ತಿಳಿಸ್ಬಿಡ್ತೀನಿ. ನೋಡಿ, ಇದು ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದರೆ SC ST ಜನಾಂಗದವರಿಗೆ ಅರ್ಜಿ ಶುಲ್ಕ 500 ರೂಪಾಯಿ ಮಾಡಿದ್ದಾರೆ. ಮತ್ತು ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗಿರಿಯವರಿಗೆ 1,000 ರೂಪಾಯಿ ಮಾಡಿದ್ದಾರೆ. ನೋಂದಣಿ ಶುಲ್ಕ ಅಂತ 2,000 ರೂಪಾಯಿ ಇಲ್ಲಿ ಮಾಡಿದ್ದಾರೆ. ಫ್ರೆಂಡ್, ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇನ್ನೂ ಯಾವುದೇ ಥರ ಪ್ರಾಧಿಕಾರ ತೀರ್ಮಾನ ತಗೊಂಡಿಲ್ಲ. ಮೂಲದ ಪ್ರಕಾರ 6,000 ರೂಪಾಯಿ ಸ್ಕ್ವೇರ್ ಫೀಟ್ ಅಂತ ತಿಳಿಸಿದ್ದಾರೆ. ಹೋದ ವರ್ಷ 4,900 ಇತ್ತು. ಈಗ 6,000 ಸ್ಕ್ವೇರ್ ಫೀಟಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಈಗ 6,000 ಸ್ಕ್ವೇರ್ ಫೀಟಲ್ಲಿ ಈ ಸದ್ಯಕ್ಕೆ ರೆಡಿ 2,500 ಸೈಟ್ಗಳು ಮಾರಾಟ ಆಗ್ತಾ ಇರೋವು. 6,000 ಅಂತಲೇ ತಿಳ್ಕೊಂಡು ಲೆಕ್ಕ ಹಾಕಿದ್ರೆ ಒಂದು ಸೈಟಿಗೆ ಸುಮಾರು 72 ಲಕ್ಷ ರೂಪಾಯಿ ಬೀಳುತ್ತೆ. ಈ ಸೈಟ್ ಸ್ಕ್ವೇರ್ ಫೀಟ್ 6,000 ಲೆಕ್ಕದಲ್ಲಿ. ಅಂದರೆ ಪ್ರಾಧಿಕಾರ ಇನ್ನೂ ಯಾವುದೇ BDA ಪ್ರಾಧಿಕಾರ ಅಧಿಕೃತವಾದಂತಹ ರೇಟ್ ಬಿಟ್ಟಿಲ್ಲ. ಬಟ್ 6,000 ಅಂತ ವಿಷಯ ಬರ್ತಾ ಇದೆ. ಈಗ ಅದು ವೆಬ್ಸೈಟಲ್ಲಿ ಅಧಿಕೃತವಾಗಿ ಬಿಟ್ಟಾಗಲೇ ಇದು ಗ್ಯಾರಂಟಿ ರೇಟು ಅಂತ ಹೇಳ್ಬೋದು. ಬಟ್ ಈಗ 6,000 ಸ್ಕ್ವೇರ್ ಫೀಟಲ್ಲಿ ಲೆಕ್ಕ ತಗೊಂಡ್ರು ಸುಮಾರು 72 ಲಕ್ಷ ರೂಪಾಯಿ ಇದು ಈ ಒಂದು ಸೈಟಿನ ಬೆಲೆ ಇಲ್ಲಿ ಆಗುತ್ತೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ. ಇನ್ನು ರಿಜಿಸ್ಟ್ರೇಷನ್ ಖರ್ಚು ಇನ್ನು ಅದು ಅಂತ ಅಂದರೆ ನೋಡಿ, ಇದು ಏನು ಸಾಮಾನ್ಯ ವರ್ಗದವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಬಡವರಿಗೆ ಕೈ ಎಟ್ಕುವಂಥ ಒಂದು 20-25 ಲಕ್ಷ ಆದಾಯನ ಕಷ್ಟಪಟ್ಟು ಬಟ್ ಇಲ್ಲಿ ಈ ಥರ ಆದಾಗ ತುಂಬ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ಇನ್ನೂ ನಿಖರವಾದಂಥ ಮಾಹಿತಿ ರೇಟ್ ಬಗ್ಗೆ ಇಲ್ಲ. ಬಟ್ 6,000 ಅಂತ ಹೊರಬೀಳ್ತಾ ಇದೆ.
ಫ್ರೆಂಡ್ ಇಲ್ಲಿ ಈ ಥರ ಆದರೆ ಇಷ್ಟು ಆಗುತ್ತೆ. ಸುಮಾರು ಒಂದು 72 ಲಕ್ಷ 6,000 ರೂಪಾಯಿ ಲೆಕ್ಕದಲ್ಲಿ ನಾವು ತಗೊಂಡ್ರೆ 72 ಲಕ್ಷ ರೂಪಾಯಿ ಒಂದು ಸೈಟಿಗೆ 30-40 ಸೈಟಿಗೆ ಇಲ್ಲಿ ಆಗುತ್ತೆ ಅಂತಲೇ ತಿಳಿಸ್ಬೋದು. ಯಾಕೆಂದರೆ ಟೆಕ್ನಾಲಜಿ ಆ ಥರ ಇಲ್ಲಿ ಮಾಡಿರೋದ್ರಿಂದ, ಇಲ್ಲಿ ಸಿಟಿ ಸೆಂಟ್ರ್ ಇರೋದ್ರಿಂದ ಎಲ್ಲ ಸುತ್ತಮುತ್ತ ಸಿಟಿ ಸೆಂಟ್ರಲ್ಲಿ ಇದು ಮಾಡಿದ್ದಾರೆ ಫ್ರೆಂಡ್. ಹಾಗಾಗಿ ಇಷ್ಟು ತಿಳಿಸ್ಬೇಕು. ಈ ಹೋದ ವರ್ಷ ತಿಳಿದ ಪಟ್ಟಿಗೆ ಇತ್ತು, ಈ ಸರಿ ಏನೋ 6,000 ಅಂತ ಬರುತ್ತಾ ಇದೆ. ಬಟ್ BDA ಕಡೆಯಿಂದ ಹೊರ ಬಂದರೆ ಮಾತ್ರ ಇದು ಅಧಿಕೃತ ರೇಟು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಈಗ ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ BDA ಸೈಟು ನಿರ್ಮಾಣ ಆಗ್ತಿರೋದು ನಾನು ತೆಗೆದಿರುವಂತಹ ಜಾಗದಲ್ಲಿ ಡಾಣಿಡಳ್ಳಿ ಆಗಿರ್ಬೋದು, ಕೆಂಪಾಪುರ ಆಗಿರ್ಬೋದು, ಈ ಥರ ಸರೌಂಡಿಂಗಲ್ಲಿ ಬಂದಿರೋಂಥ ಜಾಗ. ಬಟ್ ಎಲ್ಲ ಕಡೆ ರೌಂಡ್ ಹಾಕಿದ್ದೀನಿ, ಎಲ್ಲ ಕಡೆ ಆಗಿದೆ, 90% ಅಷ್ಟು ಕೆಲಸ ಆಗಿದೆ. ಸದ್ಯಕ್ಕೆ ಈಗ 2,500 ಸೈಟಿಗೆ ಅರ್ಜಿ ಹಾಕ್ಬರೋಕ್ಕೆ ಇನ್ನೊಂದು ತಿಂಗಳು ಒಳಗಡೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟರೊಳಗೆ ನಾವು ಅರ್ಜಿ ಕರಿತೀವಿ ಅಂತ ಮಾಹಿತಿ ಬೀಳ್ತಾ ಇದೆ. ಸೈಟ್ಗಳ ಬಗ್ಗೆ ಮಾಹಿತಿ ಫ್ರೆಂಡ್. ಇನ್ನೂ ಏನಾರ ಇದ್ರ ಬಗ್ಗೆ ಆನ್ಲೈನಲ್ಲಿ ಅರ್ಜಿ ತರೆದಾಗ ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಇದು BDA ಸೈಟ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ಫ್ರೆಂಡ್. ಇದು ನಿಮಗೆ ವಿಷಯ ಇಷ್ಟು ಇರಲಿ ಅಂತ ತಿಳಿಸ್ತೀನಿ. ಅಪ್ಡೇಟ್ ನಿಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ. ಕೆಂಪೇಗೌಡ ಬಡಾವಣೆ ಒಂದು 25 ಲಕ್ಷ ಅಂತ ತಿಳಿಸ್ತಾಯಿದ್ರು ಅವಾಗ ಫ್ರೆಂಡ್. ಈಗ ಸದ್ಯಕ್ಕೆ ಈಗ ಇದು 6,000 ಲೆಕ್ಕಾಚಾರ 72 ಲಕ್ಷ ಆಗುತ್ತೆ. ಇನ್ನು 72 ಲಕ್ಷ ಕೊಟ್ಟು ತಾಂಡಿ ಮನೆ ಕಟ್ಟೋದು ಬಡವರು ತುಂಬ ಕಷ್ಟ ಇದೆ. ಇದು ತಾಳಾಂತರಿಗೆ ತಾಣ್ತಾರೆ. ಬಟ್ ಇಲ್ಲಿ ಆದಷ್ಟು ಇಂಟ್ರೆಸ್ಟು ಡಾಕ್ಟರ್ ಶಿವರಾಮ್ ಟಾರಂಥ ಬಡಾವಣೆಗೆ ಆದಷ್ಟು ಇಂಟ್ರೆಸ್ಟ್ ಪಡ್ತಾಯಿದ್ದಾರೆ ಜಾಸ್ತಿ ಜನ ಫ್ರೆಂಡ್. ಇಲ್ಲಿ ಏನು ಅಂದರೆ ಬಡವರಿಗೆ ಕೈಗೆ ಎಟುಕುವಂತಹ ಸೈಟ್ ಅಲ್ಲ ಇದು ಅಂತಲೇ ಹೇಳ್ಬೋದು ಫ್ರೆಂಡ್. ಇಷ್ಟು ನಿಮಗೆ ತಿಳಿಸ್ತೀನಿ. ಈಗ 4,900 ಸ್ಕ್ವೇರ್ ಫೀಟಲ್ಲಾದರೂ ಅದನ್ನು ಅಮೌಂಟ್ ಬಂದ್ಬಿಡುತ್ತೆ. ಅದೇ ಥರ ಈಗ 6,000 ಅಂತ ಇಲ್ಲಿ ಮಾಹಿತಿ ಹೊರಬೀಳ್ತಾ ಇದೆ. ಅದು ಇನ್ನೂ ನಿಖರವಾದಂಥ ಮಾಹಿತಿ ಅಂತ ಖಂಡಿತವಾಗಿ ಇಲ್ಲ, ಅದು BDA ಕಡೆಯಿಂದನೇ ಬರಬೇಕು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್. ಈಗ ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ ಬರುವಂತಹ ಜಾಗ ನಿಮಗೆ ಇಷ್ಟು ವಿಷಯ ಮಾಹಿತಿ ಕೊಡ್ತೀನಿ. ಇದು ಏನಾರ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ಮತ್ತು ಇಮಿಡಿಯೇಟ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್. ಡಾಕ್ಟರ್ ಶಿವರಾಮ ಕಾರಂತರ ಬಡಾವಣೆ. ಎಲ್ಲ ರೆಡಿಯಾಗಿ ಸಿದ್ಧವಾಗಿರುವಂಥ ಜಾಗ.